ಇದೆಲ್ಲ ಭಾಗವತದಲ್ಲಿ ಸಿಗುವಂಥದ್ದಲ್ಲ. ಕೆಲವು ಸಾರಿ ಕಾಳಿಕಾ ಪುರಾಣ ಅಂತಿದೆ, ಅಲ್ಲಿ ಸಿಗುತ್ತೆ. ಉಪಪುರಾಣಗಳಲ್ಲಿ ಮತ್ತು ಔಪಪುರಾಣಗಳಲ್ಲಿ ಈ ಕಥೆಗಳು ಸಿಗತ್ತೆ. ಅದೇ ಪ್ರಕಾರ ಶುಕ್ರಾಚಾರ್ಯ ಎಲ್ಲ ವಿಚಾರವನ್ನು ತಿಳಿದ. ಶುಕ್ರಾಚಾರ್ಯ ಹೇಳ್ತಾರೆ, ಏನಪ್ಪ ಆ ವಿಷ್ಣುವನ್ನು ಸಿಗಲಿಲ್ವ ನಿಮಗೆ, ಅವ್ನು ಹೊಡೆದು ಬಂದುಬಿಡ್ಬೇಕಾಗಿತ್ತು ಅಂತ ಅವರು. ಅದಕ್ಕೆ ಹೋದೆ ಸಿಗಲಿಲ್ಲ ಅಂದ. ಅವನ್ನೆಲ್ಲ ಅಷ್ಟು ಸುಲಭದಲ್ಲಿ ಹೊಡೆಯೋಕ್ಕಾಗಲ್ಲ, ನನ್ನ ಬಲ ಸಾಕಾಗಲ್ಲವ ಅಂದ. ಖಂಡಿತ ಸಾಕಾಗಲ್ಲ, ಅದಕ್ಕೇನು ಮಾಡಬೇಕು, ತಪಸ್ಸು ಮಾಡು ಅಂತ ಕೇಳಿದ್ರು. ಆಗ ಅವನೇನು ಮಾಡ್ದ, ತನ್ನ ಹೆಂಡತಿಗೆ ಹೇಳ್ದ, ಕಯಾದುವಿಗೆ, ನಾನು 10,000 ವರ್ಷ ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಬರೋದಿಲ್ಲ, ಗಾಬರಿ ಆಗಬೇಡ, ನನಗೇನು ಆಗೋದಿಲ್ಲ ಅಂಥೇಳಿ ತಪಸ್ಸು ಮಾಡಲಿಕ್ಕೆ ಅಂತ ಹೋದ. ಮಂದರದ್ರೋಣಿ ಅಂತಿದೆ, ಅಲ್ಲಿಗೆ ಹೋದ. ಮಂದರದ್ರೋಣಿಗೆ ಹೋಗಿ ಒಂದು ಕಾಲಿನಲ್ಲಿ ನಿಂತ್ಕೊಂಡು, ಒಂದು ಕಾಲ ಒಂದು ಹೆಬ್ಬೆಟ್ಟು, ಅಂಗುಷ್ಟ ಅವನಿ ಅಂತ ಕರೀತಾರೆ, ಭೂಮಿಯಲ್ಲಿ ಅಂಗುಷ್ಟ ಇಟ್ಟಿದ್ದು. ಆಮೇಲೆ ಕೈಗಳನ್ನು ಮೇಲೆ ಎತ್ತದೆ, ಎರಡು ಕೈಗಳನ್ನು, ಓಂ ನಮೋ ಬ್ರಹ್ಮದೇವಾಯ ಎಂಬುದಾಗಿ ಬ್ರಹ್ಮದೇವನ ತಪಸ್ಸು ಮಾಡ್ದ. 10,000 ವರ್ಷ ತಪಸ್ಸು ಮಾಡಿದಾಗ ಅವನ ತಪಸ್ಸೇನಿದೆ ಅದನ್ನು ಭಂಗ ಮಾಡಬೇಕು ಅಂಥೇಳಿ ಎಲ್ಲ ರೀತಿಯಾದ ಅಪ್ಸರಾ ಸ್ತ್ರೀಗಳನ್ನೂ ಕಳಿಸ್ಕೊಟ್ಟ. ಆದರೆ ಯಾರೂ ಕೂಡ ಅಪ್ಸರಾ ಸ್ತ್ರೀಯರು ಅವನನ್ನು ಮೆಚ್ಚಿಸಲಿಕ್ಕೆ, ಅವನ ಮುಟ್ಲಿಕ್ಕೆ ಕೂಡ ಸಮರ್ಥರಾಗಲಿಲ್ಲ. ಕಡೆಗೆ ಅವನ ತಪಸ್ಸಿನ ಜ್ವಾಲೆ ಒಂದೊಂದೇ ಲೋಕಕ್ಕೆ ಹೋಗಲಿ, ಬ್ರಹ್ಮಲೋಕದತ್ತು ಹೋಯಿತು. ನಮಗಿಲ್ಲಿ ಏನು ತಪಸ್ಸು, ಎಷ್ಟೋ ಜನ ತಪಸ್ಸು ಮಾಡ್ತಾ ಇರ್ತಾರೆ, ಯಾರ್ದು ಕೂಡ ತಪೋಜ್ವಾಲೆ ಆಕಾಶಾದಿಗಳಿಗೆ ಮೇಲೆ ಹೋಗೋದಿಲ್ಲ. ಇವಂದು ಯಾಕೆ ಹೋಯಿತು ಅಂತ ಹೇಳಿದ್ರೆ, ಯಾರು ತಪಸ್ಸನ್ನು ಮಾಡುವಾಗ ಲೋಕಕ್ಕೆ ಕ್ಷೇಮವಾಗಲಿ ಅಂತ ಮಾಡಿರ್ತಾರೆ, ಅವರ ತಪಸ್ಸೇನಿದೆ ಜ್ವಾಲೆ ಹೋಗೋದಿಲ್ಲ. ಆದರೆ ಯಾರ ತಪಸ್ಸು ಎಂಬತಕ್ಕಂಥದ್ದು ಯಾವುದಾದ್ರೂ ಒಂದು ಕಾಮನೆ ಇಟ್ಕೊಂಡು ತಪಸ್ಸು ಮಾಡಿರ್ತಾರೆ, ಅವರ ತಪೋಜ್ವಾಲೆ ಮಾತ್ರ ಲೋಕಗಳನ್ನು ಸುಳ್ಳಲಿಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಬ್ರಹ್ಮದೇವರು ಗೊತ್ತಾಯಿತು, ದೇವತೆಗಳೆಲ್ಲ ಭಯಪಟ್ಟರು. ಏನು ಭಯಪಡಬೇಡಿ, ನಾನೇ ಬರ್ತೀನಿ ಅಂತ ಮೊದಲು ಪರಮಾತ್ಮನ ಹತ್ರ ಹೋದರು. ಮೊದಲು ಪರಮಾತ್ಮ ಕೂಡ ಇಲ್ಲ, ಅವಕಾಶ ಬರುತ್ತೆ ಅಂತ ಹೇಳ್ದ. ಸರಿ, ಬ್ರಹ್ಮದೇವರು ಬಂದ್ರವನ ಹತ್ರ ಹಂಸವಾಹನದಲ್ಲಿ. ಆಗ ಅವರು ಹೇಳ್ತಾರೆ, ತಪಸ್ಸಿದ್ದೋಸಿ ಅಂದರೆ ನೀನು ಮಾಡಿರತಕ್ಕಂಥದ್ದೇನಿದೆ ತಪಸ್ಸು, ಅದು ಯಾರೂ ಮಾಡಿಲ್ಲ. ಆದ್ದರಿಂದ ನಿನಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದೇನೆ, ನಿಂಗೇನು ವರ ಬೇಕೋ ಅದನ್ನು ಕೇಳು ಅಂತ ಕೇಳ್ತಾನೆ. ವರ ಕೇಳಿಕೊಂಡು ಏನು ಹೇಳಬೇಕು ಅವನು, ಭೂತೇಭ್ಯ ತ್ವದ್ವಿಶಿಷ್ಟೇಭ್ಯ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ. ಒಂದೇ ಅವನು ಕೇಳಿದ್ದು ಮೊದಲು, ನನಗೆ ಅವಧ್ಯತ್ವ ಕೊಡು ಅಂದ. ಬ್ರಹ್ಮದೇವರು ಹೇಳಿದರು, ಅವಧ್ಯತ್ವ ಆಗೋದಿಲ್ಲ, ಬೇರೆ ಯಾವುದನ್ನ ಕೇಳು. ಹಾಗಾದರೆ ಹೀಗೆ ಮಾಡು, ನೀನು ಸೃಷ್ಟಿ ಮಾಡಿರುವಾಗ ಯಾವ ವಸ್ತುಗಳಿಂದಲೂ ನನಗೆ ಮರಣ ಬರಬಾರದು. ಮತ್ತು ಎಲ್ಲ ಬ್ರಹ್ಮದೇವ ಸೃಷ್ಟಿ ಮಾಡಿದ್ದೆ, ಮತ್ತು ಅವಧ್ಯತ್ವ ಬಂದಾಗ ಆಯಿತು ಅಲ್ವಾ. ಹಾಗಾಗಿ ಯಾವಾಗ ಬ್ರಹ್ಮದೇವರಿಂದ ಸೃಷ್ಟವಾದ ವಸ್ತುಗಳಿಂದ ಮರಣ ಬರಬಾರ್ದು ಅಂದರೆ ಅವಧ್ಯತ್ವ ಕೊಟ್ಟಾಗೆ ಆಯಿತಲ್ಲ ಅಂದರೆ ಹೌದು ಆಯಿತು. ಆದರೆ ಅವನು ಯಾರು ಕೊಂದಾಕಿದ್ದು, ಬಂದು ಪರಮಾತ್ಮ ಬಂದು ಕೊಂದಾಕಿದ್ದು. ಪರಮಾತ್ಮನನ್ನು ಬ್ರಹ್ಮದೇವ ಸೃಷ್ಟಿ ಮಾಡಿದ್ದಾರಾ? ಇಲ್ಲ. ಅದಕ್ಕೇನಂದು ಬ್ರಹ್ಮದೇವರು, ಆಯಿತು ನಾನು ಸೃಷ್ಟಿ ಮಾಡಿರುವ ಯಾವ ವಸ್ತುಗಳು ನಿಂಗೆ ಮರಣ ಬರೋದಿಲ್ಲ, ನಮ್ಮ ಅಪ್ಪನಿಂದ ಬರುತ್ತೆ ಹೋಗಿ ನಿಂಗೆ ಅಂತ. ಅವರಪ್ಪ ನೀವು ಸೃಷ್ಟಿ ಮಾಡಿಲ್ವಲ್ಲ, ಆ ರೀತಿ ಅರ್ಥ ಮಾಡು. ಆಮೇಲೆ ಭೂತೇಭ್ಯ ತ್ವದ್ವಿಶಿಷ್ಟೇಭ್ಯ ಮೃತ್ಯುರ್ಮಾಭೂನ್ ಮಮ ಪ್ರಭೋ, ನನಗೆ ಅಂಥ ವರವನ್ನು ಕೊಡು. ಅಲ್ಲದೆ ಇನ್ಯಾವುದು, ಇನ್ನು ಹೇಳ್ತಾನೆ, ಯದಿ ದಾಸ್ಯಸಿ ಅಭಿಮತಾನ್ ವರಾನ್, ನಾಂತಹ ಮನೆಯ ಒಳಗೆ ಆಗಲಿ, ನಾ ಬಹಿಹಿ ಹೊರಗೆ ಆಗಲಿ. ಮನೆ ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು. ನಾವು ಮನೆ ಒಳಗೆ ಸಾಯೋದು, ಹೊರಗೆ ಸಾಯೋದು. ಇನ್ನು ಆಕಾಶದಲ್ಲಿ ಸಾಯ್ತೀವಿ ನಾವು. ಆಮೇಲೆ ದಿವಾನಕ್ತಂ, ಹಗಲು ಸಾಯಬೇಕು, ರಾತ್ರಿ ಸಾಯಬೇಕು. ಸಂಧ್ಯಾಕಾಲ ಒಂದಿದೆ, ಅದು ಅವನು ಕೇಳಲಿಲ್ಲ. ಯಾಕೆಂದರೆ ಸಂಧ್ಯಾ ವಂದನೆ ಮಾಡ್ತಾ ಇದ್ದಿರ್ತಾನೆ, ಅವನು ಸಂಧ್ಯಾಕಾಲ ಇದೇನು ಗೊತ್ತಾಗೋದು, ಗೊತ್ತಾಗಲಿಲ್ಲ. ಪರಮಾತ್ಮ ಸಂಧ್ಯಾಕಾಲವನ್ನೇ ಆರಿಸ್ಕೊಂಡ, ಇಂಥ ಕಾಲವನ್ನು ಆರಿಸ್ಕೊಂಡ ಅವನು. ಅಂದಮೇಲೆ ದಿವಾನಕ್ತಂ, ಹಗಲಾಗಲಿ ರಾತ್ರಿ ಆಗಲಿ ಸಾಯಬಾರ್ದು. ಆಮೇಲೆ ಅನ್ಯಸ್ಮಾದಪಿ ಚಾಯುದೈಹಿ, ಯಾವುದೇ ಆಯುಧಗಳಿಂದಲೂ ಕೂಡ ನಾನು ಸಾಯಬಾರದು. ನ ಭೂಮೌ ನ ಆಂಬರೆ, ಮತ್ತು ವಿಮಾನದಲ್ಲಿ ಹೋಗ್ತಾ ಇದ್ದು ಸಾಯ್ಬೋದಲ್ಲ, ಘಟೋಕೆ ಮೇಲೆ ತಾನೇ ಸತ್ತಿದ್ದು, ಅದಕ್ಕೋಸ್ಕರವಾಗಿ ಮೇಲೂ ಕೂಡ ಸಾಯಬಾರ್ದು ಅಂತ ಕೇಳ್ದ. ಆಮೇಲೆ ನಾ ನರೈಹಿ, ಮನುಷ್ಯರಿಂದಾಗಲಿ, ನ ಮೃಗೈಹಿ, ಮೃಗಗಳಿಂದಾಗಲಿ ಮರಣ ಬರಬಾರ್ದು ಅಂದ.
ನೋಡಿ ಪರಮಾತ್ಮ ಏನು ಮಾಡ್ದ, ನರಮೃಗ ವೇಷ ಹಾಕ್ಕೊಂಡ. ಅದಕ್ಕೆ ಯಾವುದೇ ಆಯುಧಗಳಿಂದ ಮರಣ ಬರಬಾರ್ದು ಅಂತ, ಅದಕ್ಕೆ ತನ್ನ ಕೂರುಗುರಿಂದಲೇ ಕತ್ತರಿಸಾಕ್ದವನನ್ನು. ಅದೇ ಬ್ರಹ್ಮದೇವರ ವರವನ್ನು ಮೀರೋದು ಏನು ಪರಮಾತ್ಮನಿಗೆ ದೊಡ್ಡದೇನಲ್ಲ, ಆದರೂ ಕೂಡ ಅವನು ವರ ಕೊಟ್ಟಿದ್ದಾನೆ. ಅದಲ್ಲದೆ ಇನ್ನು ಮುಂದಿನವರೆಲ್ಲ ಅವನ ವರಕ್ಕೆ ಬಗ್ಗಬೇಕಲ್ಲ, ಅದಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದಾನೆ. ಆಮೇಲೆ ಬದುಕಿದ್ದವರಿಂದಾಗಲಿ ಅಥವಾ ಸತ್ತವರಿಂದಾಗಲಿ ಮರಣ ಬರಬಾರ್ದು ಅಂತಾನೆ. ಬದುಕಿದ್ದವರಿಂದ ಮರಣ ಬರುತ್ತೆ, ಸತ್ತವರಿಂದ ಮರಣ ಬರೋದು ಹೇಗೆ ಅಂದರೆ, ಎಷ್ಟೋ ಜನ ಹಿಂದೆಲ್ಲ ತಮಗೆ ಅತ್ಯಂತ ಪ್ರೀತಿಪಾತ್ರನಾದ ವ್ಯಕ್ತಿ ನಮಗೆಲ್ಲ ಬೇಕಾದ ಸಾಕ್ತಾ ಇದ್ದ, ಆ ವ್ಯಕ್ತಿ ಸತ್ತೋದ ಅಂದರೆ ಮತ್ತು ಅವನೇ ಸತ್ತೋದ, ನಾವ್ಯಾಕೆ ಬದುಕಿರಬೇಕು ಅಂತ ಎಷ್ಟೋ ಜನ ಚಾಕುಗಳು ಹಾಕ್ಕೊಂಡು ಸತ್ತೋಗ್ತಾಯಿದ್ದು ರಾಜಗಳೆಲ್ಲ, ರಾಜರಂಥ ಕಾಲದಲ್ಲಿ. ಗಂಡನ ಹೋದ ಅಂಥೇಳಿ ಹೆಂಡತಿಯು ಕೂಡ ಸಗಮನ ಮಾಡ್ತಾಯಿದ್ರು ಅಲ್ವಾ, ಅದು ಅವನು ಸತ್ತಿದ್ದಕ್ಕಾಗಿ ಸಾಯೋದು. ಹಾಗೆ ಘಟೋತ್ಕಜ ಏನಿದ್ದಾನವನು ಕರ್ಣನಿಗೆ ಕೊಟ್ಟಿರ್ತಕ್ಕಂಥ ಇಂದ್ರದೇವರ ಶಕ್ತಿ ಆಯುಧದಿಂದ ಸತ್ತ. ಸಾಯುವಾಗ ಆಲೋಚನೆ ಮಾಡ್ದ, ಹೇಗಿದ್ದು ನಾನು ಸಾಯ್ತಾ ಇದ್ದೀನಿ, ದೊಡ್ಡ ಶರೀರ ತೆಗೆದುಕೊಂಡು ಕೌರವರ ಪಕ್ಷದ ಮೇಲೆ ಬಿದ್ದೋದ್ರೆ ಎಷ್ಟೋ ಜನ ಸಾಯ್ತಾರಲ್ಲ, ದೊಡ್ಡ ಶರೀರ ತೆಗೆದುಕೊಂಡು ಅವನು ಬಿದ್ದೋದ. ಒಂದು ಅಕ್ಷೋಹಿಣಿ ಸೈನ್ಯ ಸತ್ತೋಯ್ತು. ಹಾಗೆ ಇದು ಸತ್ತವರಿಂದ ಮರಣ ಬರೋದು. ಸುರ ದೇವತೆಗಳಿಂದಾಗಲಿ, ಅಸುರ ರಾಕ್ಷಸರಿಂದಾಗಲಿ, ಮಹಾಸರ್ಪಗಳಿಂದಾಗಲಿ ಮರಣ ಬರಬಾರ್ದು. ಅಷ್ಟೇ ಅಲ್ಲ, ನಾ ಶುಷ್ಕೇಣ, ಅದು ಕೇಳಿದ್ದಾನೆ ಅಂದರೆ ಒಣಗಿರತಕ್ಕಂಥ ವಸ್ತುವಿನಿಂದ, ಹಸಿಯಾದ ವಸ್ತುವಿನಿಂದ, ನೀರಿನಿಂದ, ಬೆಂಕಿಯಿಂದ, ಕಟ್ಟಿಗೆಯಿಂದ, ಕೀಟ, ಸಣ್ಣ ಸಣ್ಣ ಪ್ರಾಣಿಗಳ ಕೀಟ, ಪಾಷಾಣ, ಕಲ್ಲು, ವಾಯುವಿನಿಂದ, ನಾ ಆಯುಧಗಳಿಂದ, ಶೂಲದಿಂದ, ನೋಡಿ ಶಿವನ ಶೂಲ ಏನು ಮಾಡೋಗಿಲ್ಲ, ಶೈಲೇನ ಪರ್ವತಗಳಿಂದ, ನ ಮಾನುಷೈಹಿ ನ ಸುರೈಹಿ ಅಸುರೈರ್ವ ಗಂಧರ್ವೈಹಿ ನ ರಾಕ್ಷಸೈಹಿ, ಇದೆಲ್ಲ ಆಮೇಲೆ ಕೇಳಿ ನರಸಿಂಹಪುರಾಣ ಹೇಳೋದವನು. ಆಮೇಲೆ ನ ಕಿನ್ನರೈಹಿ ನ ಯಕ್ಷೈಹಿ ವಿದ್ಯಾಧರ ಭುಂಗಮೈಹಿ ನ ವಾನರೈಹಿ. ಕೆಲವರೆಲ್ಲ ಹಿಂದೆ ವರ ಬೇಡ್ಕೊಂಡ್ರು, ಏನಂತ ಅಂದರೆ ನನಗೆ ನರ ಮತ್ತು ವಾನರ ಬಿಟ್ಟು ನನಗೆ ಯಾವುದರಿಂದ ಮರಣ ಬರಬಾರ್ದು ಅಂತ ಕೇಳಿಬಿಟ್ರು. ನೋಡಿ ಪರಮಾತ್ಮ ರಾಮನಾಗಿ ಬಂದ, ನರನಾಗಿ ಬಂದ, ಕಪಿಗಳಲ್ಲೂ ಕೂಡ ವಾನರಾಗಿ ಬಂದು ಅವನು ಕೊಂದಾಕ್ಬಿಟ್ರು ಅವನು. ಅದಕ್ಕೆ ಅವನು ಅದು ಕೇಳಿಬಿಡ್ತಾ ಇದ್ದಾನೆ, ಮೃಗ ನೈವ ಮಾತೃಗಣೈರಪಿ, ಮಾತೃಗಣ ಅಂತಿದೆ, 16 ಮಾತೃಗಳಿದ್ದಾರೆ ನಾವು, ಗೌರೀಂ ಪದ್ಮಾಂ ಶಚೀಂ ಮೇಧಾಂ ಸಾವಿತ್ರಿ, ಇದು ಮಾತೃಗಣ. ಅದರಿಂದ ಮರಣ ಬರೋದು ಬೇಡ. ನಾಭ್ಯಂತರೆ ಒಳಗೆ ನಭಾಖ್ಯೆ ನಾಣ್ಯೈಹಿ ಮರಣ ಹೇತು, ಇನ್ಯಾವುದಾದರೂ ಸಾಯಲಿಕ್ಕೆ ಹೇತುಗಳಿದ್ದರೆ ಯಾವುದದು? 108 ವಿಧವಾಗಿರ್ತಕ್ಕಂಥ, ನಮಗೆ 10,000 ವಿಧವಾಗಿರ್ತಕ್ಕಂಥ ಜ್ವರಾದಿಗಳಿದಂತೆ ಮನುಷ್ಯರನ್ನು ಕೊಲ್ಲಿಕ್ಕೆ, ಅಷ್ಟು ರೋಗಗಳು ಏನೋ ಬಂದು ಸಾಯಲಿಕ್ಕೆ ಒಂದು ಅವಕಾಶ ಇದೆ. ಅದು ಯಾವುದೂ ನಂಗೆ ಬರಬಾರ್ದು. ಹೀಗಾಗಿ ನಿನ್ನ ಪ್ರಾರ್ಥನೆ ನನಗೆ ಮರಣ ಬರಬಾರ್ದು ಅಂತ ಕೇಳಿಕೊಂಡಾಗ ಎಲ್ಲ ಲೋಕಪಾಲಕರು ಅವರ ಶಕ್ತಿ ನಂಗೆ ಬಂದಿರಬೇಕು ಅಂತ ಇಷ್ಟೆಲ್ಲ ವರಗಳು ಕೇಳ್ಕೊಂಡಿದ್ದಾನೆ. ಬ್ರಹ್ಮದೇವರೆಲ್ಲದಕ್ಕೂ ಆಯಿತು 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 ಅಷ್ಟೇ, ಆಗಲಿಪ್ಪ ಆಗಲಿ ಆಗಲಿ ಅಂದರು.